ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಬಯಲು ಸೀಮೆ ಕಡೆ ಮಾಡುವ ಒಂದು ಸಾಂಬಾರ್ ರೆಸಿಪಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ಈ ಹುಣಸೆ ಮಗ್ಗಿನ ಕಾಲದಲ್ಲಿ ಈ ಸಾಂಬಾರನ್ನ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಏನಪ್ಪ ಅದು ಅಂದರೆ ಒಣಬದನೆಕಾಯಿ ಸಾಂಬಾರು. ಒಣಬದನೆಕಾಯಿ, ಹಲಸಿನ ಬೀಜ, ಹುಣಸೆ ಮಗ್ಗು, ಹುಳ್ಳಿಕಾಳು ಮೊಳಕೆ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡಿದರೆ ಸಖತ್ತಾಗಿರುತ್ತೆ. ಅದರಲ್ಲೂ ನಮ್ಮ ಶಿರಾ ಕಡೆ ಬಂದರೆ ಪ್ರತಿಯೊಂದು ಮನೆಯಲ್ಲೂ ಈ ಸಾಂಬಾರನ್ನ ಮಾಡ್ತಾರೆ. ಈ ಹುಣಸೆ ಮಗ್ಗಿನ ಕಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಹುಣಸೆ ಮಗ್ಗು ಕೀಳ್ತಾ ಇದ್ದಾರೆ ಅಮ್ಮರು. ಈ ಕಾಲದಲ್ಲಿ ಮಾಡಿದರೆ ಈ ಒಣಬದನೆಕಾಯಿ ಸಾಂಬಾರು ಚೆನ್ನಾಗಾಗೋದು. ಈ ಒಣಬದನೆಕಾಯಿ ಸಾರಲ್ಲಿ ಊಟ ಮಾಡ್ತಾಯಿದ್ರೆ ಒಂಥರ ಕುರಿ ಮಟನ್ ಸಾಂಬಾರಲ್ಲಿ ಊಟ ಮಾಡ್ತಾ ಇದ್ವಿ ಅನ್ನೋ ಥರ ಫೀಲ್ ಕೊಡುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಅದರಲ್ಲಿ ಈ ಹುಣಸೆ ಮಗ್ಗಿನ ಕಾಲದಲ್ಲಿ ಈ ಸಾಂಬಾರನ್ನ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಶಿರಾ ಕಡೆ ಬಂದರೆ ಪ್ರತಿಯೊಂದು ಮನೆಯಲ್ಲಿ ಈ ಸಾಂಬಾರನ್ನ ಮಾಡ್ತಾರೆ. ನಾವು ಚಿಕ್ಕ ಹುಡುಗರಾಗಿರ್ಬೇಕಾದ್ರೆ ನಮ್ಮ ಅಮ್ಮರು ಹುಣಸೆ ಮಗ್ಗಿನ ಕಾಲ ಬಂತು ಅಂದರೆ ಬದನೆಕಾಯಿ ಅವಾಗೆಲ್ಲ ತುಂಬ ಬೆಳೀತಾಯಿದ್ರು. ಪ್ರತಿಯೊಂದು ಮನೆಯಲ್ಲೂ ಬದನೆಕಾಯಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಎಲ್ಲ ಬೆಳೀತಾಯಿದ್ರು. ಅವಾಗೆಲ್ಲ ಬದನೆಕಾಯಿನೆಲ್ಲ ಕಟ್ ಮಾಡಿ ನೀಟಾಗೆಲ್ಲ ತೊಳೆದು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಒಂದು ಸೋರೆಯಲ್ಲಿ ಇಟ್ಕೊಳ್ಳೋರು. ಈ ಹುಣಸೆ ಮಗ್ಗಿನ ಕಾಲ ಮುಗಿಯೋವರೆಗೂ ಈ ಸಾಂಬಾರನ್ನ ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಪಾವಗಡ ಶಿರಾ ಕಡೆ ಬಂದರೆ ಈ ಸಾಂಬಾರನ್ನ ಎಲ್ಲರೂ ಮಾಡ್ತಾರೆ. ಮುಂಚೆ ಮಾಡೋರು, ಇವಾಗ ಕಡಿಮೆನೇ. ಮುಂಚೆ ನಾವು ಚಿಕ್ಕ ಹುಡುಗರಾಗಿರ್ಬೇಕಾದ್ರೆ ಬೇಸಿಗೆ ಬಂತು, ಅದರಲ್ಲಿ ಹುಣಸೆ ಮಗ್ಗಿನ ಕಾಲ ಬಂತು ಅಂದರೆ ಪ್ರತಿಯೊಂದು ಮನೆಯಲ್ಲೂ ಮಾಡೋರು. ಅಷ್ಟು ಚೆನ್ನಾಗಿರುತ್ತೆ ಈ ಸಾಂಬಾರು. ನಾನು ಊರಿಗೆ ಬಂದಿದ್ದೆ, ಹಂಗಾಗಿ ದೊಡ್ಡಮ್ಮ ಎಲ್ಲ ಕಾಲ ಬಂತು ಅಂದರೆ ಅವರು ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾರೆ. ಬದನೆಕಾಯಿ ಎಲ್ಲ ಒಣಗಿಸಿಟ್ಟು ನಮ್ಮ ದೊಡ್ಡಮ್ಮ, ನಾನು ಸ್ವಲ್ಪ ಬದನೆಕಾಯಿ ಎಲ್ಲ ತೊಗೊಂಡು ಬಂದೆ. ನೋಡಿ, ಇದು ನಮ್ಮ ದೊಡ್ಡಮ್ಮ ರೆಡಿ ಮಾಡಿದ ಬದನೆಕಾಯಿನ ನೀಟಾಗೆಲ್ಲ ತೊಳೆದು ಕಟ್ ಮಾಡಿ ಒಂದು 4-5 ದಿನ ಬಿಸಿಲಲ್ಲಿ ಕಾಲ ಬಂದ್ಬಿಟ್ಟು ಒಂದು ಸೋರೆಯಲ್ಲಿ ಬದನೆಕಾಯಿನ ರೆಡಿ ಮಾಡಿ ಇಟ್ಕೊಳ್ತಾರೆ ಮಾಡೋದಕ್ಕೆ. ತುಂಬಾನೇ ಚೆನ್ನಾಗಿರುತ್ತೆ. ಅದ್ರಲ್ಲಿ ನಾನು ಸ್ವಲ್ಪ ತಗೊಂಡ್ಬಂದೆ. ಈಗ ಒಣಬದನೆಕಾಯಿ ಸಾಂಬಾರು ಮಾಡೋದಕ್ಕೆ ಒಂದು 100 ಗ್ರಾಮ್ ಆಗೋಷ್ಟು ಒಣಬದನೆಕಾಯಿನ ತೊಗೊಂಡಿದ್ನಿ. ಒಂದು 1/4 kg ಹುಳ್ಳಿಕಾಳು ಮೊಳಕೆ ತೊಗೊಂಡಿದ್ನಿ. ಹುಳ್ಳಿಕಾಳು ಮೊಳಕೆನೇ ಚೆನ್ನಾಗಿರೋದು ತೊಗರಿ ಬೇಳೆಕಿನ್ನು. ಹಾಗೆ ಇದು ಸೀಸನ್ ಅಲ್ವಾ, ಹಲಸಿನ ಮೂಡೆದು. ಇದು ಚೆನ್ನಾಗಿರುತ್ತೆ ಸಾಂಬಾರು ಮಾಡಿದರೆ. ಹಲಸಿನ ಬೀಜ ಅದರಲ್ಲಿ ಒಣಬದನೆಕಾಯಿ ಸಾಂಬಾರಿಗೆ ಕಾಂಬಿನೇಷನ್ನು ಸಖತ್ತಾಗಿರುತ್ತೆ. ಹಲಸಿನ ಬೀಜ ಒಂದು ಸ್ವಲ್ಪ ಹಲಸಿನ ಬೀಜ ತೊಗೊಂಡಿದ್ನಿ. ಹುಣಸೆ ಮಗ್ಗು ಮೇಯ್ನು ಟೇಸ್ಟ್ ಕೊಡೋದಂದರೆ ಈ ಹುಣಸೆ ಮಗ್ಗು. ಹುಣಸೆ ಹಣ್ಣು ಹಾಕಿದರೆ ಅಷ್ಟೊಂದು ಚೆನ್ನಾಗಿರಲ್ಲ ಸಾಂಬಾರು. ಒಂದು 4-5 ದಿನ ಆಯಿತು ತಂದು, ಹಂಗಾಗಿ ಸ್ವಲ್ಪ ಕೆಂಪಗಾಗಿದೆ ಹುಣಸೆ ಮಗ್ಗು. ಈ 4 ಹಾಕಿ ಸಾಂಬಾರು ಮಾಡಿದರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಸಾಂಬಾರು. ಅಷ್ಟು ಚೆನ್ನಾಗಿರುತ್ತೆ. ಈಗ ಮಸಾಲೆಗೆ ನೋಡ್ಕೊಳ್ಳೋದಾದರೆ ಒಂದು ಬೆಳ್ಳುಳ್ಳಿ ತಗೊಂಡಿದ್ವಿ, ಒಂದು ಗೆಡ್ಡೆ, ಸ್ವಲ್ಪ ಚಕ್ಕೆ, ಲವಂಗ, ಹಾಗೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ, ಹುರಿದಿರೋ ಅಂಥ ಕಡಲೆಬೀಜ. ಹಸಿದು ಹಾಕಿದರೆ ಚೆನ್ನಾಗಿರಲ್ಲ ಸಾಂಬಾರಿಗೆ, ಹುರ್ಕೊಂಡು ಹಾಕ್ಬೇಕು ಕಡಲೆಬೀಜ ಹಾಕೋರು. ಒಂದು ಟೊಮೊಟೊ, ಒಂದು ಈರುಳ್ಳಿ, ಒಂದು 2 ಟೇಬಲ್ ಸ್ಪೂನ್ ಧನಿಯಾ ಪೌಡ್ರು, 1.5 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ತೊಗೊಂಡಿನಿ. ಅದನ್ನೆಲ್ಲನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ಈಗ ಈ ಹಲಸಿನ ಬೀಜನ ಮೇಲ್ಗಡೆ ಚಿಪ್ಪೆ ಇರುತ್ತಲ್ವ, ಅದನ್ನ ತಕ್ಕೋಬೇಕು. ಈ ಥರ ಕುಟಾಣಿಯಲ್ಲಿ ಕುಟ್ಬಿಟ್ಟು ಮೇಲ್ಗಡೆ ಲೇಯರ್ ಏನಿರುತ್ತೆ ಈ ಚಿಪ್ಪೆನ ತೆಗಿಬೇಕು. ಇಲ್ಲಾಂದರೆ ಅದು ಗಂಟ್ಲಲ್ಲಿ ಸಿಕ್ಕೊಳ್ಳೋ ಚಾನ್ಸ್ ಇರುತ್ತೆ. ಹಂಗಾಗಿ ಅದನ್ನ ನೀಟಾಗಿ ಕುಟ್ಕೊಂಡು ಈ ಥರ ಚಿಪ್ಪೆ ತೆಗೆದು ಇಟ್ಕೋಬೇಕು. ನೋಡಿ, ಈ ಥರ ಜಜ್ಜಿ ಇಟ್ಕೊಂಡಿದ್ದು ನಾನು. ಉಂಡೆ ಹಾಕಿದರೆ ಬೇಯೋದಿಲ್ಲ, ಹಂಗಾಗಿ ಜಜ್ಜಿಯೇ ಚಿಪ್ಪೆ ತೆಗೆದು ಇಟ್ಕೋಬೇಕು. ಈಗಾದರೆ ಖಾರ ಎಲ್ಲ ನೀಟಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕಿ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಒಂದು ಈರುಳ್ಳಿ, ಕರ್ಬೇವಿನ ಸೊಪ್ಪನ್ನ ಹಾಕ್ಬಿಟ್ಟು ಒಣಬದನೆಕಾಯಿನ ನೀಟಾಗಿ ತೊಳೆದು ಇಟ್ಕೋಬೇಕು. ಹಂಗೆ ಡೈರೆಕ್ಟ್ ಒಣಬದನೆಕಾಯಿ ಹಾಕಿದರೆ ಬೇಯೋದಿಲ್ಲ. ಅದನ್ನ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿ ತೊಳೆದು ಹಾಕ್ಕೋಬೇಕು. ಈಗ ಹುಳ್ಳಿಕಾಳು ಮೊಳಕೆ, ಒಣಬದನೆಕಾಯಿ, ಹಲಸಿನ ಬೀಜ ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಹೊತ್ತು ಒಗ್ಗರಣೆಯಲ್ಲಿ ಹುರ್ಕೋಬೇಕು ಚೆನ್ನಾಗಿ. ಅದನ್ನ ನೋಡಿ, ಬದನೆಕಾಯಿನ ನಾನು ತೊಳೆದು ಹಾಕಿದ್ದೀನಿ. ಒಂದು 2-3 ನಿಮಿಷ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಈಗ ರುಬ್ಬಿರೋಂಥ ಮಸಾಲೆ ಹಾಕಿ ನಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೀರನ್ನ ಹಾಕಿ ಅಡ್ಜಸ್ಟ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಹುಣಸೆ ಮಗ್ಗು ಲಾಸ್ಟಲ್ಲಿ ಹಾಕಬೇಕು, ಈಗಲೇ ಹಾಕೋಕ್ಕೆ ಹೋಗಬಾರ್ದು. ಕುಕ್ಕರಲ್ಲಿ ಮಾಡಿದರೆ ಅಷ್ಟೊಂದು ಚೆನ್ನಾಗಿರಲ್ಲ ಸಾಂಬಾರು. ಪಾತ್ರೆಯಲ್ಲಿ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಇದು ಚೆನ್ನಾಗಿ ಬೆಂದ ಮೇಲೆ ಒಂದು 90% ಬೆಂದಿದೆ ಅನ್ಬೇಕಾದ್ರೆ ಅದಾದ ನಂತರ ಹುಣಸೆ ಮಗ್ಗನ್ನ ಹಾಕಬೇಕು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಸಾಂಬಾರು, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಅಂದರೆ ಹುಣಸೆ ಮಗ್ಗು ಹಾಕಿ ಮಾಡಬೇಕು. ಹುಣಸೆ ಹಣ್ಣು ಹಾಕಿದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಇದಕ್ಕೆ ಕಾಂಬಿನೇಷನ್ನು ಹುಳ್ಳಿಕಾಳು ಮೊಳಕೆನೇ ಚೆನ್ನಾಗಿರೋದು. ಬೇಳೆ ಹಾಕಿದರೂ ಅಷ್ಟೊಂದು ಚೆನ್ನಾಗಿರಲ್ಲ. ಈಗ ನೋಡಿ, ಸಾಂಬಾರೆಲ್ಲ ರೆಡಿಯಾಗಿದೆ. ಈಗ ಹುಣಸೆ ಮಗ್ಗು ಹಾಕ್ತೀನಿ ನಾನು. ಕುಕ್ಕರಲ್ಲಿ ಮಾಡಿದರೆ ಈ ಥರ ಸ್ಟೆಪ್ ಬೈ ಸ್ಟೆಪ್ ಹಾಕೋಕ್ಕಾಗಲ್ಲ. ಪಾತ್ರೆಯಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ. ಈ ಥರ ಲಾಸ್ಟಲ್ಲಿ ಹುಣಸೆ ಮಗ್ಗು ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿ. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಆ ಸಾಂಬಾರು ತಿಕ್ನೆಸ್ ಎಷ್ಟು ಚೆನ್ನಾಗಿದೆ ಅಂತ. ಇವೆಲ್ಲ ಹಳೆ ಕಾಲದ ಸಾಂಬಾರು. ಇವಾಗೆಲ್ಲ ಇದನ್ನೆಲ್ಲ ಮರ್ತೇ ಹೋಗಿದ್ದಾರೆ. ಈಗೆಲ್ಲ ಹೇಳ್ತಾರೆ ಆ ಕಾಲದ ಮುದ್ದೆನೇ ಸರಿ, ಆ ಕಾಲದ ಸಾರೇ ಸರಿ ಅಂತ. ಆ ಕಾಲದ್ದೆಲ್ಲ ಈಗಲೂ ಮಾಡಿದರೆ ಈಗಲೂ ಅದೇ ಟೇಸ್ಟೇ ಬರುತ್ತೆ. ನಾವು ಮಾಡಬೇಕಷ್ಟೇ. ಸ್ವಲ್ಪ ರಿಸ್ಕ್ ಆಗುತ್ತೆ ಇದೆಲ್ಲ ಜೋಡಿಸ್ಕೊಂಡು ಮಾಡಬೇಕು ಅಂದರೆ. ಸ್ವಲ್ಪ ರಿಸ್ಕ್ ತೊಗೊಂಡು ಮಾಡಿದರೆ ಆ ಕಾಲದ ರುಚಿ ಈಗಲೂ ಬರುತ್ತೆ. ನಾವು ಮಾಡೋದ್ರಲ್ಲಿ ಇದೆ ಅಷ್ಟೇ. ತುಂಬಾ ಚೆನ್ನಾಗಿ ಬಂದಿತ್ತು ಒಣಬದನೆಕಾಯಿ ಸಾಂಬಾರಂತೂ. ನೋಡಿ ಎಷ್ಟು ಚೆನ್ನಾಗಿದೆ. ಒಂಥರ ಮಟನ್ ಸಾಂಬಾರು ತಟ್ಟೆಯಲ್ಲಿದೆ ಅಂತ ಅನಿಸ್ತಾ ಇದೆ. ಅಷ್ಟು ಚೆನ್ನಾಗಿದೆ.
ನೋಡಿದ್ರಲ್ವಾ ಒಣಬದ್ನೆಕಾಯಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತುಂಬಾ ಚೆನ್ನಾಗಿರುತ್ತೆ. ನಾವು ಈ ಸಾಂಬಾರಲ್ಲಿ ಊಟ ಮಾಡ್ತಾಯಿದ್ರೆ ಮಟನ್ ಸಾಂಬಾರಲ್ಲಿ ಊಟ ಮಾಡ್ತಾ ಇದ್ವೇನೋ ಅನ್ನೋ ಫೀಲ್ ಕೊಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದರಲ್ಲಿ ಈ ಹುಣಸೆ ಮಗ್ಗಿನ ಕಾಲದಲ್ಲಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಹುಣಸೆ ಹಣ್ಣು ಹಾಕಿದರೆ ಅಷ್ಟೊಂದು ಚೆನ್ನಾಗಿರಲ್ಲ, ಹುಣಸೆ ಮಗ್ಗು ಚಿಗುರು ಹಾಕಿ ಮಾಡಿದರೆ ಸಖತ್ತಾಗಿರುತ್ತೆ. ಅದರಲ್ಲೂ ಮಗ್ಗು ಹಾಕಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಕಾಂಬಿನೇಷನ್ ಆಗಿ ಹಲಸಿನ ಬೀಜ ಇಲ್ಲ ಅಂತಂದರೆ ಆಲೂಗೆಡ್ಡೆ ಹಾಕಿ ಸಹ ಮಾಡ್ಬೋದು. ಹುಳ್ಳಿಕಾಳು ಮೊಳಕೆ, ಒಣಬದ್ನೆಕಾಯಿ, ಆಲೂಗೆಡ್ಡೆ ಹಾಕಿ ಮಾಡ್ಬೋದು. ಇಲ್ಲ ಅಂತಂದರೆ ಹಲಸಿನ ಬೀಜ ಆದರೂ ಹಾಕ್ಬೋದು, ಚೆನ್ನಾಗಿರುತ್ತೆ. ಹಲಸಿನ ಬೀಜ, ಹುಣಸೆ ಮಗ್ಗು, ಹಾಗೆ ಒಣಬದ್ನೆಕಾಯಿ, ಹುಳ್ಳಿಕಾಳು ಮೊಳಕೆ, ಈ 4 ಕಾಂಬಿನೇಷನ್ ಇದೆಯಲ್ವಾ, ಸಾಂಬಾರು ನೆಕ್ಸ್ಟ್ ಲೆವೆಲ್ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಹಾಗೆ ಮೊನ್ನೆ ನನಗೆ ಒಂದು ಕಮೆಂಟ್ ಸಹ ಬಂದಿತ್ತು, ಅಕ್ಕ ನಿಮ್ಮ ಕೂದಲು ತುಂಬಾ ಚೆನ್ನಾಗಿದೆ ತಿಕ್ಕಾಗಿ, ಕೂದಲಿಗೆ ಏನು ಅಪ್ಲೈ ಮಾಡ್ತೀರಂತ ಸ್ವಲ್ಪ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು. ನಂದೇನು ಅಷ್ಟೊಂದು ತಿಕ್ಕಾಗೇನಿಲ್ಲ, ನಂದು ಸ್ವಲ್ಪ ಕೂದಲು ಸ್ವಲ್ಪ ರಫೇ. ಇಲ್ಲಿ ಬುಡದಲ್ಲಿ ಮಾತ್ರ ಸ್ವಲ್ಪ ದಪ್ಪ ಇದೆ, ತುದಿಯಲ್ಲಿ ತುಂಬ ಚಿಕ್ಕದಾಗಿದೆ. ಅಂದರೆ ಪರವಾಗಿಲ್ಲ, ಇದ್ದಿದ್ರಲ್ಲೇ ಪರವಾಗಿಲ್ಲ, ಚೆನ್ನಾಗಿದೆ. ನಾನು ಶಾಂಪು ಬಂದುಬಿಟ್ಟು ಒಂದು ಶಾಂಪು ಬಳಸಲ್ಲ. ಊರಿಗೆ ಹೋದಂಗೆಲ್ಲ ಅಲ್ಲಿ ಯಾವ್ದು ಹಾಕ್ತಾರೋ ಅದನ್ನೇ ಹಾಕ್ತೀನಿ. ಕ್ಲಿನಿಕ್ ಪ್ಲಸ್ ಹಾಕ್ತೀನಿ, ಚಿಕ್ ಶಾಂಪು ಹಾಕ್ತೀನಿ, ಹೆಡ್ ಆ್ಯಂಡ್ ಶೋಲ್ಡರ್ ಹಾಕ್ತೀನಿ, ಡವ್ ಶಾಂಪು ಹಾಕ್ತೀನಿ. ಶಾಂಪು ಒಂದೇ ಹಾಕಲ್ಲ ನಾನು, ಯಾವ್ದು ಸಿಕ್ಕಿದ್ರೆ ಅದೇ ಹಾಕ್ತೀನಿ. ಎಣ್ಣೆ ಮಾತ್ರ ಕೊಬ್ಬರಿ ಎಣ್ಣೆನೇ ಹಚ್ಚೋದು. ಅದರಲ್ಲೂ ಅಂಗಡಿದು ಮಾತ್ರ ಹಾಕಲ್ಲ ನಾನು, ಹಾಕ್ಸಿರಾ ಅಂತ ಎಣ್ಣೆನೇ ಹಚ್ಚೋದು. ನಾನು ಮನೆಯಲ್ಲೇ ಕೊಬ್ಬರಿ ಎಣ್ಣೆನ ರೆಡಿ ಮಾಡ್ಕೊಳ್ತೀನಿ. ನಮ್ಮ ತೋಟದ್ದೇ ಕೊಬ್ಬರಿ ತಂದು ನೀಟಾಗೆಲ್ಲ ಅದನ್ನ ಕಟ್ ಮಾಡಿ ಚೆನ್ನಾಗಿ ಬಿಸಿಲಲ್ಲಿ ಒಂದಿನ ಎಲ್ಲ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಮಾರನೇ ದಿನ ಮಿಷನ್ಗೆ ಹೋಗಿ ಹಾಕ್ಸ್ಕೊಂಬರ್ತೀನಿ. ಆ ಎಣ್ಣೆನೇ ನಾನು ಅಪ್ಲೈ ಮಾಡೋದು. ಅದಕ್ಕೆ ಇನ್ನೊಂದು ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಳ್ತೀನಿ. ಸ್ವಲ್ಪ ಕೊಬ್ಬರಿ ಎಣ್ಣೆಗೆ ಹಸಿ ಕರಿಬೇವಿನ ಸೊಪ್ಪು, ಮೆಂತ್ಯನ ಹಾಕ್ಬಿಟ್ಟು ಬಿಸಿ ಮಾಡಿ ಒಂದು 1/4 ಲೀಟ್ರ್ ಆಗೋಷ್ಟು ಎಣ್ಣೆನ ನಾನು ರೆಡಿ ಮಾಡಿ ಇಟ್ಕೊಳ್ತೀನಿ. ಸುಮಾರು ಒಂದು 3 ತಿಂಗಳಿಗೆ ಆಗೋಷ್ಟು ಎಣ್ಣೆನ ನಾನು ರೆಡಿ ಮಾಡಿ ಇಟ್ಕೊಳ್ತೀನಿ, ಪದೇ ಪದೇ ಯಾರು ಅಂತೇಳ್ಬಿಟ್ಟು. ತುಂಬಾ ಚೆನ್ನಾಗಿರುತ್ತೆ, ಕೂದಲು ಉದುರೋದಿಲ್ಲ. ಕರ್ಬೇವಿನ ಸೊಪ್ಪು, ಮೆಂತ್ಯ ಹಾಕಿ ಎಣ್ಣೆ ರೆಡಿ ಮಾಡ್ಕೊಂಡಿದ್ನಲ್ಲ, ಆ ಎಣ್ಣೆ ಹಚ್ಕೊಳ್ಳೋದ್ರಿಂದ ಕೂದಲು ಅಷ್ಟೇ ತುಂಬಾ ತಿಕ್ಕಾಗಿ ಬರುತ್ತೆ, ಮತ್ತು ಉದುರೋದಿಲ್ಲ, ಕೂದಲೇ ಉದುರೋದಿಲ್ಲ. ನನಗೆ ಸುಮಾರು ಜನ ಎಲ್ಲರೂ ಕೇಳಿದರು, ನಿನ್ನ ಬಾಣಂತಿಯಲ್ಲಿ ಕೂದಲೇ ಉದುರಿಲ್ಲ ನಿಮ್ಮದು ಚೆನ್ನಾಗಿದೆ ಅಂತೇಳ್ಬಿಟ್ಟು. ಹೌದು, ನನ್ನ ಬಾಣಂತಿಯಲ್ಲಿ, ದೊಡ್ಡವನ ಬಾಣಂತಿಯಲ್ಲಿ ತುಂಬ ಉದುರು ಬಿಟ್ಟಿತ್ತು ನನಗೆ ಕೂದಲು. ಚಿಕ್ಕವನ ಬಾಣಂತಿಯಲ್ಲಿ ನನಗೆ ಕೂದಲೇ ಉದುರಿಲ್ಲ. ನೋಡಿ ಎಷ್ಟು ಉದ್ದ ಇದೆ, ನೋಡಿ ಚೆನ್ನಾಗಿದೆ ನನ್ನ ಕೂದಲು, ಪರವಾಗಿಲ್ಲ, ಇದ್ದಿದ್ರಲ್ಲಿ ಪರವಾಗಿಲ್ಲ ನನ್ನ ಕೂದಲು. ಕೆಲವ್ರದ್ದು ನಮ್ಮ ಫ್ಯಾಮಿಲಿಯಲ್ಲಿ ನೋಡಿದರೆ ನನ್ನ ಥರ ಕೂದಲು ಯಾರ್ದು ಇಲ್ಲ. ನಮ್ಮ ಅಕ್ಕದ್ರಲ್ಲಿ ನಂದು ಒಬ್ಬಳದೇ ಇಷ್ಟು ಚೆನ್ನಾಗಿರೋದು ಕೂದಲು, ಮತ್ತು ಯಾರ್ದು ಈ ಥರ ಇಲ್ಲ ಕೂದಲು. ಏನಪ್ಪ ಅಂದರೆ ತುದಿಯಲ್ಲಿ ಸ್ವಲ್ಪ ಚಿಕ್ಕದಾಗಿದೆ ನನ್ನ ಕೂದಲು. ನೋಡಿ, ಹೋಗ್ತಾ ಹೋಗ್ತಾ ತುದಿಯಲ್ಲಿ ಚಿಕ್ಕದಾಗಿದೆ. ಈ ಬುಡದಲ್ಲಿ ಇದೆಯಲ್ಲ, ಜಡೆ ಹಾಕ್ಕೊಳ್ಳೋಕ್ಕೆ ಬರಲ್ಲ, ಅಷ್ಟು ದಪ್ಪ ಇದೆ. ಮತ್ತು ಬ್ಲ್ಯಾಕು ಇದೆ, ಮತ್ತು ವೈಟ್ ಹೇರ್ಸು ಇದೆ. ನನಗೂ ವೈಟ್ ಹೇರ್ಸು ತುಂಬಾ ಇದೆ. ನಾನು ಏರ್ ಕಲರ್ ಬಂದುಬಿಟ್ಟು ಗಾರ್ನಿಯಾ ಬರ್ಗಂಡಿ ಹಾಕ್ಕೊಳ್ತೀನಿ, ಬ್ಲ್ಯಾಕ್ ಹಾಕಲ್ಲ. ಬ್ಲ್ಯಾಕ್ ಹಾಕಿದರೆ ತುಂಬ ಓವರ್ ಬ್ಲ್ಯಾಕ್ ಆಗಿಬಿಡುತ್ತೆ. ಹಾಗಾಗಿ ನಾನು ಗಾರ್ನಿಯಾ ಬರ್ಗಂಡಿ ಕಲರ್ ಬರುತ್ತಲ್ವ, ಅದನ್ನ ಹಾಕ್ಕೊಳ್ತೀನಿ. ಅದು ನ್ಯಾಚುರಲಾಗಿ ಕಾಣಿಸುತ್ತೆ. ನಮ್ಮ ಕೂದಲು ಯಾವ ಥರ ಶೇಡ್ ಇದೆಯೋ ಅದೇ ಶೇಡ್ ಕಾಣುತ್ತೆ. ವೈಟ್ ಹೇರ್ಸ್ ಏನಿದೆಯೋ ಅದು ಬ್ಲ್ಯಾಕ್ ಆಗುತ್ತೆ ಅಷ್ಟೇ. ಇನ್ನು ಮಿಕ್ಕಿದ್ದು ನಮ್ಮ ಕೂದಲೇನು ಇರುತ್ತೋ ನ್ಯಾಚುರಲ್ ಕಲರು ಅದೇ ಥರ ಕಾಣಿಸುತ್ತೆ. ಬ್ಲ್ಯಾಕ್ ಕಲರ್ ಏರ್ ಕಲರ್ ಹಾಕ್ಕೊಂಡ್ವಿ ಅಂದರೆ ಟೋಪನ್ ಹಾಕ್ಕೊಂಡಿರೋ ಥರ ಇರುತ್ತೆ. ಹಂಗಾಗಿ ನಾನು ಬರ್ಗಂಡಿ ಕಲರ್ ಹಾಕ್ತೀನಿ. ಈಗ ನಾನು ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ನೋಡಿ, ಒಂದು 1/4 ಲೀಟ್ರ್ ಕೊಬ್ಬರಿ ಎಣ್ಣೆಗೆ ಒಂದು ಇಡಿ ಆಗೋಷ್ಟು ಕರ್ಬೇವಿನ ಸೊಪ್ಪು, ಹಾಗೆ 1 ಸ್ಪೂನ್ ಆಗೋಷ್ಟು ಮೆಂತ್ಯನ ಹಾಕ್ಕೊಳ್ತೀನಿ. ಇದ್ರ ಜೊತೆಗೆ ಇನ್ನೂ ದಾಸವಾಳದ ಎಲೆ ಸಹ ಹಾಕ್ಕೊಳ್ತಾರೆ ಕೆಲವರು. ನಾನು ಸದ್ಯಕ್ಕೆ ಹಾಕ್ತಾ ಇರೋದು ಇದೆರಡೇ, ಮೆಂತ್ಯ ಹಾಗೆ ಕರ್ಬೇವಿನ ಸೊಪ್ಪು. ನೋಡಿ, 1 ಸ್ಪೂನ್ ಆಗೋಷ್ಟು ಮೆಂತ್ಯ ತೊಗೊಂಡಿದ್ದೀನಿ, 1 ಇಡಿ ಕರ್ಬೇವಿನ ಸೊಪ್ಪು. ಈಗ ಹಾಕ್ಸಿರೋ ಎಣ್ಣೆ ಇದು, ಕೊಬ್ಬರಿ ಎಣ್ಣೆ ಲಾಸ್ಟು ಇದೇ ಇರೋದು. ಹಂಗಾಗಿ ನಾನು ಊರಿಂದ ಕೊಬ್ಬರಿ ತಂದಿದ್ದೆ ಸ್ವಲ್ಪ ಅಮ್ಮರ ಮನೆಯಲ್ಲಿ. ಈಗ ಹಾಕ್ಸ್ಕೊಳ್ಳೋಣ ಅಂತೇಳ್ಬಿಟ್ಟು ರೆಡಿ ಮಾಡಿದ್ದೀನಿ. ಇದು ಖಾಲಿ ಆಗೋ ಅಷ್ಟರಲ್ಲಿ ನಾನು ಕೊಬ್ಬರಿ ಎಣ್ಣೆ ಸ್ಟಾಕಾಗಿ ಇಟ್ಕೊಂಡಿರ್ತೀನಿ. ಈಗ ಒಂದು 1/4 ಲೀಟ್ರ್ ಆಗೋಷ್ಟು ಒಂದು ಪಾತ್ರೆಗೆ ಎಣ್ಣೆ ಬಿಸಿ ಆಗೋದಕ್ಕೆ ಹಾಕ್ತಾಯಿದ್ದೀನಿ. ಈಗ ಎಣ್ಣೆ ಕಾದ್ಮೇಲೆ 1 ಸ್ಪೂನ್ ಆಗೋಷ್ಟು ಮೆಂತ್ಯ, ಕರ್ಬೇವಿನ ಸೊಪ್ಪು ಹಾಕಿ, ಅದು ಸ್ವಲ್ಪ ನಾವು ಈಗ ಒಗ್ಗರಣೆ ಯಾವ ಥರ ಫ್ರೈ ಮಾಡ್ತೀವೋ ಕರ್ಬೇವಿನ ಸೊಪ್ಪು ಹಾಕಿದ್ಮೇಲೆ ಆ ಫ್ರೈ ಆದರೆ ಸಾಕು. ಜಾಸ್ತಿ ಕಪ್ಪಾಗೋವರೆಗೂ ಫ್ರೈ ಮಾಡ್ಕೋಬಾರ್ದು. ನೋಡಿ, ಇಷ್ಟ ಆದರೆ ಸಾಕು. ಇದಾಗಿದ ತಕ್ಷಣ ಸ್ಟವ್ನ ಆಫ್ ಮಾಡಬೇಕು ಹಿಂದೆನೇ, ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ ಎಣ್ಣೆ ಎಲ್ಲನ. ನೋಡಿ, ಈಗ ನಾನು ಸ್ಟವ್ನ ಆಫ್ ಮಾಡ್ತೀನಿ. ಇಮಿಡಿಯೇಟ್ಲಿ ಆಫ್ ಮಾಡಬೇಕು, ಇಲ್ಲಾಂದರೆ ಕರ್ಬೇವಿನ ಸೊಪ್ಪೆಲ್ಲ ಸೀದೋಗಿಬಿಟ್ರೆ ಎಣ್ಣೆನೂ ಎಲ್ಲ ಒಂಥರ ಕಪ್ಪಾಗಿಬಿಡುತ್ತೆ. ಹಂಗಾಗಿ ಸ್ಟವ್ನ ಆಫ್ ಮಾಡಿಬಿಡ್ಬೇಕು ಬೇಗ. ಈಗ ಇದನ್ನ 1 ಗಂಟೆ ಬಿಡಬೇಕು, ಹಿಂದೆನೇ ಸೋಸೋಕೆ ಹೋಗಬಾರ್ದು. ನೋಡಿ, 1 ಗಂಟೆ ಬಿಟ್ಟಿದ್ದೆ. ಈಗ ಎಣ್ಣೆ ಎಲ್ಲ ಗ್ರೀನ್ ಕಲರ್ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ ಎಣ್ಣೆ ಮಾತ್ರ ಕಲ್ಲರು.
ಜಾಸ್ತಿ ಹೊತ್ತು ಕಾಯಿಸಿದ್ವಿ ಅಂದರೆ ಎಣ್ಣೆ ಕಪ್ಪಾಗಿಬಿಡುತ್ತೆ. ಈಗ 1 ಗಂಟೆ ಆದಮೇಲೆ ನಾನು ಸೋಸ್ತಾ ಇದ್ದೀನಿ ನೋಡಿ. ನಾವು ಸಾವಿರಾರು ರೂಪಾಯಿ ಇಟ್ಟು ಅಂಗಡಿಯಲ್ಲಿ ತೊಗೊಳ್ಳೋ ಬದಲು ಮನೆಯಲ್ಲೇ ಈ ಥರ ಮಾಡಿಕೊಂಡ್ರೆ ದುಡ್ಡು ಸೇವ್ ಆಗುತ್ತೆ, ಹಾಗೆ ನಮ್ಮ ಕೂದಲು ಚೆನ್ನಾಗಿರುತ್ತೆ. ನೋಡಿ 1/4 ಲೀಟ್ರ್ ಆಗೋಷ್ಟು ಎಣ್ಣೆನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿರುತ್ತೆ ಅಂತ. ನಾ ಕರ್ಬೇವಿನ ಸೊಪ್ಪನ್ನ ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದು ಪಾತ್ರೆಗೆ ಇಡ್ತೀನಿ, ಅದು ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಇದನ್ನೆಲ್ಲ ರೆಡಿ ಮಾಡ್ಕೋಬೇಕಾದ್ರೆ ರಿಸ್ಕ್ ಆಗುತ್ತೆ, ಬಿಡಪ್ಪ ಯಾರು ಮಾಡ್ಕೊಳ್ತಾರೆ, ಅಂಗಡಿಯಲ್ಲೇ ದುಡ್ಡು ಕೊಟ್ಟರೆ ಬರುತ್ತೆ ಅನಿಸುತ್ತೆ. ಆದರೆ ಸ್ವಲ್ಪ ಟೈಮ್ ಕೊಟ್ಟು ನಾವು ಇದನ್ನೆಲ್ಲ ರೆಡಿ ಮಾಡ್ಕೊಂಡಾಗ ನಮ್ಮ ಮನಸ್ಸಿಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ, ಎಷ್ಟು ದುಡ್ಡು ಕೊಟ್ಟರು ತೊಗೊಂಡ್ರು ಅಷ್ಟು ಖುಷಿ ಕೊಡಲ್ಲ, ಅಷ್ಟು ಖುಷಿ ಕೊಡುತ್ತೆ. ನೋಡಿ 1/4 ಲೀಟ್ರ್ ಎಣ್ಣೆನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.